ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಹಿಮ್ಕೋಸಿಡ್ ಸಸ್ಪೆನ್ಷನ್ ಬಗ್ಗೆ. ಇದಕ್ಕೆ ಹಿಮಾಲಯ ಹಿಮ್ಕೋಸಿಡ್ ಸಿರಪ್ ಅಂತಾನು ಕರೀತಾರೆ. ಸೊ ಹಿಮ್ಕೋಸಿಡ್ ಸಸ್ಪೆನ್ಷನ್ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮಗೆ ಬರೆದು ಕೊಟ್ಟಿರ್ತಾರೆ, ಇದ್ರೊಳಗೆ ಪ್ರಮುಖ ಘಟಕ ದ್ರವ್ಯ ಏನೇನು ಇರ್ತಾವೆ, ಯಾವ ಪ್ರಮಾಣದ ಡಾಕ್ಟರ್ ನಿಮಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದನ್ನ ಸೇವನೆ ಮಾಡಬೇಕು, ಇದ್ರ ಸೈಡ್ ಎಫೆಕ್ಟ್ ಏನು, ಯಾರಿಂದ ತೊಗೊಳಕ್ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಹಿಮ್ಕೋಸಿಡ್ ಸಸ್ಪೆನ್ಷನ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರೊಪ್ರಿಯೇಟರಿ ಮೆಡಿಸಿನ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ, ನಿಮ್ಗೆ ನೋಡ್ರಿ ಬಹಳ ಜಾಸ್ತಿ ಅಸಿಡಿಟಿ ಸಮಸ್ಯೆ ಐತಂದ್ರ, ಇಲ್ಲ ಹೊಟ್ಟೆಗ ಬಹಳ ಜಾಸ್ತಿ ನಿಮ್ಗೆ ಗ್ಯಾಸ್ ಆಗುತ್ತಂದ್ರ, ಇಲ್ಲ ನಿಮ್ಮ ಹೊಟ್ಟೆ ಒಳಗೆ ಹುಣ್ಣಾಗ್ಯವು, ನಾಳ ಒಳಗೆ ಹುಣ್ಣಾಗ್ಯವು, ಅದಕ್ಕೆ APD ಡಿಸಾರ್ಡರ್, ಆಸಿಡ್ ಪೆಪ್ಟಿಕ್ ಡಿಸಾರ್ಡರ್ಸ್ ಅಂತಾರ, ಇಲ್ಲ GERD ಗ್ಯಾಸ್ಟ್ರೋ ಇಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸಾರ್ಡರ್. ಇದ್ರಾಗ ಏನಾಗುತ್ತಪ್ಪ ಅಂದ್ರೆ, ನೀವು ಊಟ ಏನು ಮಾಡಿರ್ತೀರಿ ನೋಡ್ರಿ, ಅದು ಹೊಟ್ಟೆ ಒಳಗೆ ಹೋಗೈತೆ ಅಂತ ನಿಮ್ಗೆ ಫೀಲಿಂಗ್ ಬರಂಗಿಲ್ಲ, ಎದೆಯಾಗ ಕುಂತೈತಿ, ಇಲ್ಲ ಸ್ವಲ್ಪ ಹೊತ್ತರ ಆಯಿಲ್ ಬಾಯಿ ಮೂಲಕ ಮತ್ತೆ ಹೊರಗೆ ಬರ್ತೈತೆ ಅಂತ ಫೀಲಿಂಗ್ ಬರ್ತೈತಿ, ಇಲ್ಲ ನಿಮ್ಮ ಎದೆಯಾಗ ಭಾಳ ಜಾಸ್ತಿ ಉರಿ ಅನ್ಸಾವಂತೈತೆ ಅಂದ್ರೆ, ಇಲ್ಲ ನಿಮ್ಮ ನೋವಿನ ಗುಳಿಗೆ ಭಾಳ ತಿಂತೀರಿ, ಅದ್ರ ಸಂಬಂಧ ನಿಮ್ಮ ಹೊಟ್ಟೆ ಭಾಳ ಜಾಸ್ತಿ ನಿಮ್ಗೆ ಉರಿ ಅನಿಸ್ತೈತೆ ಅಂದ್ರೆ, ಇಲ್ಲ ನಿಮ್ಗೆ ಹೊಟ್ಟೆ ಹಸಿಯಂಗಿಲ್ಲ ಅಂದ್ರೆ, ಅವಾಗ ಕೂಡ ಡಾಕ್ಟರ್ ಇದನ್ನ ನಿಮ್ಗೆ ಬರ್ದು ಕೊಟ್ಟಿರ್ತಾರೆ. ಇದು ನೋಡ್ರಿ ಸಸ್ಪೆನ್ಷನ್ ಏನಿದೆ ನಿಮ್ಗೆ ಬನಾನಾ, ಮಿಂಟು, ಸೋಂಫ್ ಫ್ಲೇವರ್ಸ್ನಾಗ ಬರ್ತೈತ್ರಿ, ಮತ್ತು ಇದು ಶುಗರ್ ಫ್ರೀ ಇರ್ತೈತಿ. ಇದ್ರ ಘಟಕ ದ್ರವ್ಯ ಬಗ್ಗೆ ಹೇಳ್ಬೇಕಂದ್ರೆ, ಪ್ರತಿ 5 ml ಸಿರಪ್ ಏನಿದೆ ಅದರೊಳಗಡೆ ವರಾತಿಕ 350 mg, ದುಗ್ಧ ಪಾಷಾಣ 350 mg, ಮೌಕ್ತಿಕ ಸುಕ್ತಿ 75 mg ಇರ್ತೈತ್ರಿ. ಮತ್ತು ಇದನ್ನ ಭಾವನ ಪ್ರೊಸೆಸ್ ಮಾಡಿರ್ತಾರ, ಆಮ್ಲಕ್ಕಿ, ಗುಡುಚಿ, ಪುನರ್ನವ ಜೊತೆಗೆ, ಮತ್ತು ಇದ್ರೊಳಗೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಮಿಥೈಲ್ ಪ್ಯಾರಾಬಿನ್, ಪ್ರೊಪೈಲ್ ಪ್ಯಾರಾಬಿನ್, ಲಘುನ ಕೆಡಬಾರ್ದಂತ. ಈಗ ನಾನು ನಿಮ್ಗೆ ಇದ್ರ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಉಪಯೋಗ ಮಾಡಕ್ಕೆ ಹೇಳ್ತಾರಂತ. ಇಲ್ಲಿ ನೋಡ್ರಿ ನಾನು ಅಡಲ್ಟ್ ಡೋಸೇಜ್ ತಿಳಿಸ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರ ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ನೋಡ್ರಿ ಕೆಲವೊಂದಿಷ್ಟು ಕಂಡೀಷನ್ನ ಡಾಕ್ಟರ್ ನಿಮ್ಗೆ ಇದನ್ನ 10 ml ಬೆಳಿಗ್ಗೆ, 10 ml ರಾತ್ರಿ ತೊಗೊಳಕ್ಕೆ ಹೇಳಿರ್ತಾರ. ಇದನ್ನ ನೀವು ಊಟ ಮಾಡೋದಕ್ಕಿಂತ ಅರ್ಧ ಗಂಟೆ ಮುಂಚೆನೂ ತೊಗೋಬಹುದು, ಇಲ್ಲ ಊಟ ಆದ ಇಮಿಡಿಯೇಟ್ಲಿ ಕೂಡ ತೊಗೋಬೋದ್ರಿ. ಸೊ 2 ಕಂಡೀಷನ್ನ ಯೂಸ್ ಮಾಡ್ಬೋದು. ಇಲ್ಲ ಕೆಲವೊಂದಿಷ್ಟು ಕಂಡೀಷನ್ನ 10 ml 3 ಹೊತ್ತು ತೊಗೊಳಕ್ಕೆ ಹೇಳ್ತಾರ. 10 ml ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ. ಸೇಮ್ ಊಟ ಮಾಡೋದಕ್ಕಿಂತ ಅರ್ಧ ಗಂಟೆ ಮುಂಚೆ ತಗೋರಿ, ಇಲ್ಲ ಊಟ ಇಮಿಡಿಯೇಟ್ಲಿ ತೊಗೋಬಹುದು ಊಟ ಆದ ತಕ್ಷಣ, ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದು. ಈಗ ಎಷ್ಟು ದಿನದ ಮಟ್ಟ ಇದನ್ನ ಯೂಸ್ ಮಾಡಬೇಕು? ಸೊ ನೋಡ್ರಿ, ನಿಮ್ಮನ್ನೆಲ್ಲ ಕಂಡೀಷನ್ ಚೆಕ್ ಮಾಡಾದ್ಮೇಲೆ, ನಿಮ್ಗೆ ಬ್ಲಡ್ ಟೆಸ್ಟ್, ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಏನಾರ ಇದನ್ನೆಲ್ಲ ಚೆಕ್ ಮಾಡಾದ್ಮೇಲೆ ನಿಮ್ಗೆ ಎಷ್ಟು ದಿನ ಇದನ್ನ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಉಪಯೋಗ ಮಾಡಕ್ಕೆ ಹೇಳೋ ಅಂತಾರ, ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡಬೇಕು. ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಇರಂಗಿಲ್ಲ. ಯಾರು ಇದನ್ನ ಉಪಯೋಗ ಮಾಡಬಾರ್ದು. ಇದ್ರೊಳಗೆ ಘಟಕ ದ್ರವ್ಯ ನಾನು ನಿಮ್ಗೆ ಏನೇನು ತಿಳಿಸೇನಿ, ಯಾವುದೇ ಘಟಕ ದ್ರವ್ಯ ಮೊದಲು ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಆಗಿದೆ ಅಂದ್ರೆ ಇದ್ರ ಉಪಯೋಗ ಮಾಡಕ್ ಹೋಗ್ಬೇಡ್ರಿ. ಗರ್ಭವತಿ ಮಹಿಳೆಯರು ಡಾಕ್ಟರ್ ಸಲಹೆ ಇರಲಾರ್ದು ಇದನ್ನ ಉಪಯೋಗ ಮಾಡಬೇಡ್ರಿ. ಇದ್ರ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ, ಇದು ನೋಡ್ರಿ ನಿಮ್ಗೆ 135 ರೂಪಾಯಿದಾಗ 200 ml ನಿಮ್ಗೆ ಹಿಮಾಲಯ ಕಂಪನಿದು ಹಿಮ್ಕೋಸಿಡ್ ಸಸ್ಪೆನ್ಷನ್ ಸಿಗ್ತೈತ್ರಿ. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರ್ದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ, ಜನರಲ್ ಫಾರ್ಮಸಿ, ಇಲ್ಲ ಆನ್ಲೈನ್ ಫಾರ್ಮಸಿ ಆ್ಯಪ್ ಮೂಲಕ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನ ಒತ್ತಿಗೆ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ನೋಡ್ರಿ, ಅವ್ರ ಜೊತೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲರೂ ತೊಗೊಳಕ್ ಹೋಗ್ಬೇಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.